ಒಂದು ಮಾತ ಬರೀತಾರ ಪುರಂದರದಾಸರು. ಏನ್ ಬರೀತಾರತ್ತ ಕೇಳಿದ್ರ, ಆಚಾರವಿಲ್ಲದ ನಾಲಿಗೆ ನಿನ್ನ ನೀಚ ಬುದ್ಧಿ ಬಿಡು ನಾಲಿಗೆ. ನಾಡನ್ನ ಕಟ್ಲಿಕ್ಕೆ ನಾಲಿಗೆ ಬೇಕಾಗ್ತದ, ಮನಿಯನ್ನ ಕಟ್ಲಿಕ್ಕೆ ನಾಲಿಗೆ ಬೇಕಾಗ್ತದ, ಮನಿ ಒಡಿಲಿಕ್ಕೂ ನಾಲಿಗೆ ಕಾರಣದ, ನಾಡು ಒಡಿಲಿಕ್ಕೂ ಕೂಡ ನಾಲಿಗೆ ಕಾರಣದಂತಕ್ಕಂತ ಮಾತ ಪುರಂದರದಾಸರು ಹೇಳ್ತಾರ. ಆಚಾರವಿಲ್ಲದ ನಾಲಿಗೆ. ಬಂಧುಗಳೇ, ನಮ್ಮ ನಿಮ್ಮ ಸಂಬಂಧಗಳನ್ನ ಅತ್ಯಂತ ತ್ವರಿತಗತಿಯಲ್ಲಿ ಕೆಡಿಸುವುದು ಯಾವುದು ಅಂತ ಕೇಳಿದ್ರ, ಒಂದು ನಾಲಿಗೆ, ಇನ್ನೊಂದು ದುಡ್ಡು. ಅಕಸ್ಮಾತ್ ಒಂದು 10 ಕಿಲೋಮೀಟರ್ ರಸ್ತೆ ತಪ್ಪಿ ಮುಂದೆ ಹೋದಾಗ ನಮ್ಮದು ದಾರಿ ತಪ್ಪೈತೆ ಅಂದು ವಾಪಸ್ ಹೋಗಿ ಬರ್ಲಿಕ್ಕೆ ಬರ್ತದ. ಆದ್ರೆ ಒಮ್ಮೆ ನಾಲಿಗಿಂದ ತಪ್ಪಿ ಶಬ್ದ ಹೊರಗೆ ಹೋಯ್ತಂದ್ರೆ ಅದನ್ನ ಹಿಂದೆ ತಕ್ಕೊಳಕ್ ಬರುದಿಲ್ಲ ಪುಣ್ಯಾತ್ಮರೇ. ಅದಕ್ಕೆ ನಾವು ಮಾತನಾಡತಕ್ಕಂಥ ಮಾತುಗಳು ಬಹಳ ಎಚ್ಚರಿಕೆ ಇರಬೇಕು ಅಂತಕ್ಕಂಥದ್ದನ್ನು. ಅದಕ್ಕೆ ದಯವಿಟ್ಟು ನಾವು ಊರಿನ ಎಲ್ಲ ಪುಣ್ಯಾತ್ಮರಲ್ಲಿ ನಂದೊಂದು ಕಳಕಳಿ ವಿನಂತಿ ಏನು ಅಂತ ಕೇಳಿದ್ರೆ, ಇನ್ನು 3 ದಿವಸ ಯಾರೂ ನಾಲಿಗೆ ಹೊಲಸು ಮಾಡ್ಕೊಳಕ್ ಹೋಗ್ಬೇಡ್ರಿ, ಯಾರೂ ಮನಸ್ಸು ಹೊಲಸು ಮಾಡ್ಕೊಳಕ್ ಹೋಗ್ಬೇಡ್ರಿ. ಏನೇ ಆಗಲಿ ತಪ್ಪು ತಡೆ ಒಪ್ಪುಗಳನ್ನ ಎಲ್ಲವನ್ನ ಬದಿಗೊತ್ತಿ ನಮ್ಮಪ್ಪನ ಕಾರ್ಯವನ್ನು ಯಶಸ್ವಿ ಮಾಡಬೇಕು ಅಂತಕ್ಕಂಥ ಒಂದೇ ಒಂದು ಗುರಿಯನ್ನ ತಾವಿಟ್ಕೊಂಡು ಮುಂದೆ ಸಾಗರೆ ತಿಳ್ಕೊಂಡು ಮತ್ತೊಮ್ಮೆ ನಿಮ್ಮ ಮನೆ ಮಗನಾಗಿ ನಿಮಗೆ ಕಳಕಳಿ ವಿನಂತೇನು ಹೇಳಿ. ಯಾಕಂದ್ರ ಒಂದು ಮನಿಯೊಳಗ ಮದುವೆ ಮಾಡಬೇಕಾದ್ರ 10 ಮಂದಿ ಹೆಸರು ಉಳಿದಿರ್ತಾವ, ಒಂದು 4-6 ವ್ಯತ್ಯಾಸ ಆಗಿರ್ತಾವ. ಇವತ್ತು ಬಂಧುಗಳ 51 ಊರಿನ ದೇವರು ನಿಮ್ಮ ಊರಿಗೆ ಬರಾಕತ್ಯಾವ. ಬಹುತೇಕ 51 ಊರಿನ ಜೊತೆಯಾಗಿ ಎಷ್ಟು ಊರುಗಳು ಇರ್ಬೇಕಂತಕ್ಕಂಥದ್ದು ನಮಗೇನು ಲೆಕ್ಕ ಹಾಕಿ ಹೇಳಕ್ ಬರುದಿಲ್ಲ. ಬಹುತೇಕ ಅಂದ ಭೂತಾಳೆ ಸಿದ್ಧನ ಕೈ ಒಳಗ ಪುಣ್ಯಾತ್ಮರು 1 ಸೇರ ನವನಿ ಕೊಟ್ಟಂತ ಸಂದರ್ಭ ಇವತ್ತು ಮತ್ತೊಮ್ಮೆ ನೋಡ್ಲಿಕ್ಕೆ ಸಿಗತಕ್ಕಂತ ಸ್ಥಾನ ಅದು ಐನಾಪುರದಲ್ಲಿ ಅಂತಕ್ಕಂಥದನ್ನ ನಾವೆಲ್ಲ ಗಮನಿಸ್ತಕ್ಕಂಥದ್ದೈತಿ ಬಂಧುಗಳೇ. ಅದಕ್ಕೆ ಬಂಧುಗಳೇ, ನಾಲಿಗೆ ಬಹಳ ಅಪರೂಪವಾಗಿರ್ತಕ್ಕಂಥ ಮತ್ತು ಮುಖ್ಯವಾಗಿರ್ತಕ್ಕಂಥದ್ದು ನಾವೆಲ್ಲ ನೆನಪಿಟ್ಕೋಬೇಕಾಗ್ತದ. ಅದಕ್ಕೆ ಬಹಳ ಸುಂದರವಾಗಿ ಒಂದು ಮಾತನ್ನು ಬರೀತಾ ಇದ್ದಾರೆ ಬಸವಣ್ಣವರು. ಏನು ಬಂದಿರಿ ಹದುಳವಿದ್ದಿರಿ ಎಂದರೆ, ಏನು ಬಂದಿರಿ ಹದುಳವಿದ್ದಿರಿ ಎಂದೆಡೆ ನಿಮ್ಮ ಮೈಸಿರಿ ಹಾರಿ ಹೋಗುವುದೇ, ಕುಳ್ಳಿರೆಂದರೆ ನೆಲ ಕುಸಿದು ಹೋಗುವುದೇ, ಒಡನೆ ನುಡಿದೆಡೆ ಸಿರ ಹೊಟ್ಟಿ ಹೊಡೆಯುವುದೇ, ಕೊಡಲಿದ್ದೆದ್ದಿದ್ದಡು ಕೊಡಲಿಲ್ಲದಿದ್ದಡೊಂದು ಗುಣವಿಲ್ಲದಿದ್ದಡೆ ಕೆಡವಿ ಮೂಗ ಕೊಯ್ಯದೆ ಬಿಡುವನೆ ಮಾನ್ಬನೆ ಅಂತಕ್ಕಂಥ ಮಾತಾ ಬರೀತಾರೆ. ನಿನ್ ಕೊಡಾಕ್ ಏನ್ ಇರ್ಲಿಲ್ಲ ಅಂದ್ರು ಸುಂದರವಾದಂತ 2 ಮಾತು ಹೇಳಾಕ ದೇವರ ನಾಲಿಗೆ ಕೊಟ್ಟಾನ. ಆ ಮಾತಿನಿಂದ ಪುಣ್ಯಾತ್ಮರು ಏನೆಲ್ಲ ಕಟ್ಲಿಕ್ ಬರ್ತದ, ಮಾತಿನಿಂದ ಏನೆಲ್ಲ ಕೆಡ್ಲಿಕ್ಕೆ ಬರ್ತದ. ಅದಕ್ಕ ಕೊಡಲಿಲ್ಲದಿದ್ದೊಂದು ಗುಣ ಕೊಯ್ಯದೆ ಮೂಗು ಕೊಯ್ಯದೆ ಬಿಡುವನೆ ಮಾನ್ಬನೆ ಅಂತಕ್ಕಂಥ ಮಾತು ಬರೀತಾರ ಪುಣ್ಯಾತ್ಮರೇ. ಅದಕ್ಕ ನಾವೆಲ್ಲರೂ ಬಂಧುಗಳೇ, ಶ್ರೀಶೈಲ ನಾವೆಲ್ಲ ಹುಟ್ಟಿದ ತಕ್ಷಣ ಮಾತನಾಡೋದನ್ನು ಕಲಿತೀವಿ. ಸ್ವಲ್ಪ ಗಮನ ಇಟ್ಟು ಕೇಳಿ, ಯಾರು ದಂಗಲ್ ಮಾಡಬೇಡ್ರಿ. ನಾವೆಲ್ಲ ಪುಣ್ಯಾತ್ಮರೇ ಹುಟ್ಟಿದ 1-2 ವರ್ಷಕ್ಕೆ ಮಾತನಾಡೋದನ್ನು ಕಲಿತೀವಿ. ಆದರೆ ಮಾತಿನ ಬೆಲೆಯನ್ನು ಅರಿತು ನಡಿಬೇಕಾದ್ರೆ ಜನ್ಮನೇ ಕಳಿಬೇಕಾಗ್ತದ, ಜನ್ಮ ಕಳಿಬೇಕಾಗ್ತದ. ಅದಕ್ಕೆ ನಿಮ್ಮ ಮಾತಿನೊಳಗು ಬಹಳ ಕಿಮ್ಮತ್ತಿರಬೇಕು, ಮಾತಿನೊಳಗು ಬಹಳ ಪುಣ್ಯಾತ್ಮರ ಬೆಲೆ ಉಳ್ಳದು ಮಾತಿರಬೇಕು. ಅದಕ್ಕೆ ದಾಸರು ಹೇಳಿದ್ರು, ಆಚಾರವಿಲ್ಲದ ನಾಲಿಗೆ ಅಂತಕ್ಕಂಥ ಮಾತ ಬರೀತಾರ ಪುಣ್ಯಾತ್ಮರು. ಆಚಾರವಿಲ್ಲದ ನಾಲಿಗೆ ನಿನ್ನ ನೀಚ ಬುದ್ಧಿ ಬಿಡು ನಾಲಿಗೆ. 32 ಹಲ್ಲಿಗೆ ನಾಲಿಗೆಗೆ ಜಗಳ ಹತ್ತಿದಾಗ ಆ ಹಲ್ಲುಗಳು ಹೇಳ್ತದತ್ತ, ಒಬ್ಬದಿ ಜರ ಹೊರಗೆ ಬಂದ್ರೆ ನೀನು ತುಕಡಿ ತುಕಡಿ ಮಾಡ್ತೀವಿ ಅಂತ ಹಲ್ಲು ಹೇಳ್ತದಂತ. ಅವಾಗ ನಾಲಿಗೆ ಹೇಳ್ತಂತ, ನೀವು ಅಷ್ಟು 32 ಮಂದಿ ಕೂಡಿ ಎಟ್ಟು ಹೆಂಟ ಕಡಿದ್ರು ಏನೋ ಮಾಡಕ್ ಆಗಂಗಿಲ್ಲ, ಒಂದು ನನ್ನ ನಾಲಿಗಿಂದ ಒಂದ ಶಬ್ದ ಬತ್ತಂದ್ರ 32 ಎಲ್ಲ ಒಮ್ಮೆ ಹೊರಗೆ ಬರ್ತಾವ, ವಿಚಾರ ಮಾಡ್ರಿ ಹೇಳಿತ್ತಂತ. ವಿಚಾರ ಮಾಡದೆ ಪರರನ್ನ ದೂಷಿಸುವುದು ಬೇಡ ಅಂತಕ್ಕಂಥ ಮಾತಾ ಹೇಳ್ತಾರೆ. ಬಹಳ ಮಜಾ. ಅದಕ್ಕೆ ಬಂಧುಗಳೇ, ನೀವೆಲ್ಲ ಹೆಣ್ಮಕ್ಳು ಬಹಳ ಜನ ಕೂಡಿರಿ. ಈ ನಾಡನ್ನ ಕಟ್ಲಿಕ್ಕೆ ನಿಮ್ಮದೇ ಪಾತ್ರ ಮುಖ್ಯ, ಮನೆಯನ್ನ ಕಟ್ಲಿಕ್ಕೂ ನಿಮ್ಮದೇ ಪಾತ್ರ ಮುಖ್ಯದ, ಮನೆಯನ್ನ ಒಡಿಲಿಕ್ಕೂ ನಿಮ್ಮದೇ ಮುಖ್ಯ ಪಾತ್ರದ.
ಅದಕ್ಕೆ ಆ ಮನೆಯನ್ನ ಗಟ್ಟಿಗೊಳಿಸ್ತಕ್ಕಂತ ಪಾತ್ರ ನಿಮ್ಮದಾಗಬೇಕು ಪುಣ್ಯಾತ್ಮರೇ. ಒಲಿದರೆ ನಾರಿ ಮುನಿದರೆ ಮಾರಿ ಹರಿಗುಡು ಬೇಡ ನಿನ್ನ ಮನಸ್ಸ ಅಂತ ಬರೀತಾನೊಬ್ಬ ಕವಿ. ಒಲಿದರೆ ನಾರಿ ಮುನಿದರೆ ಮಾರಿ ಹರಿಬಿಡು ಬೇಡ ನಿನ್ನ ಮನಸ್ಸಕ್ಕಂತ ಬರೀತಾರ ಬಂಧುಗಳೇ. ಈ ಮನಸ್ಸು ಹೇಗೈತಿ ಅಂತ ಕೇಳಿದ್ರ ಒಂದು ಮಾತು ತಾವೆಲ್ಲ ಗಮನ ಇಟ್ಕೋರಿ. ಈ ಬಳ್ಳಿ ಒಳಗ ಹೂ ಬಿಡುತ್ತದ ಗೌಡ್ರೆ, ಬಳ್ಳಿ ಹೂ ಕೊಡ್ತದ. ಆ ಬಳ್ಳಿಗೆ ಹೂ ಬಿಡ್ತಕ್ಕಂತ ಕಲರ್ ಒಂದಿರ್ತದ, ಬಳ್ಳಿ ಇರುತ್ತಾನ ಹೂ ಬಂದೇ ಬರ್ತಾವ. ಹಂಗ ಮನಸ್ಸೆಂಬ ಬಳ್ಳಿ ಒಳಗ ಹೂ ಬಿಡ್ತಾವ. ಆ ಬಿಟ್ಟು ಹೂವಿನ ಬಳ್ಳಿ ಒಳಗಿನ ವಾಸ ಹೊಳ್ಳಿ ಬಳ್ಳಿ ತಗೊಳ್ಳ ಸಂತೋಷ ಪಡೀತದ. ಆ ಹೂವ ತಾನೇ ಬಿಟ್ಟಿರ್ತಕ್ಕಂತ ಹೂವಿನ ವಾಸವನ್ನು ತಾ ತಗೊಂಡು ಸಂತೋಷ ಪಡೀತದ. ಆದರೆ ಮನಸ್ಸೆಂಬ ಬಳ್ಳಿ ಒಳಗ ಹೂ ಬಿಡ್ತದ, ಕ್ಷಣ ಕ್ಷಣಕ್ಕೊಂದು ಬಣ್ಣ ಕೊಡ್ತದ, ಕ್ಷಣ ಕ್ಷಣಕ್ಕೊಂದು ವಾಸನೆ ಕೊಡ್ತದ. ತಾನ ಬಿಟ್ಟು ಹೂವಿನ ವಾಸನೆಯನ್ನು ತಾನು ತಗೋಬೇಕಾದ್ರೆ ಹೇಸಿಗೆ ಪಡ್ತದ. ಅದಕ್ಕೆ ಮನಸ್ಸಂತಕ್ಕಂಥದ್ದು ಓಡಾಳ ದನ ಅಂತಕ್ಕಂಥದ ಒಬ್ಬರು ಕರೀತಾರ. ಇನ್ನೊಬ್ಬರು ನಿಜಗುಂಡ್ರ ಹೇಳ್ತಾರ ಮುದ್ದು ಕೋಗಿಲೆ ಜಾಣ ಕೋಗಿಲೆ ಮುದ್ದು ಕೋಗಿಲೆ ಅಂತ ಕರೀತಾರ ಬಂಧುಗಳು, ಕರೀತಾರ. ಅದಕ್ಕೆ ಮತ್ತೆ ಮುಂದೆ ಹೇಳ್ತಾರ ವಿಮಲ ಮಾನಸದಿಂ ಶುಭತೀರ್ಥ ಮುಂಟೆ. ಆ ನೀರ್ ಈ ನೀರು ಪವಿತ್ರ ಪವಿತ್ರ ಅನ್ಕೊಂತ ಚಂತಾನ ಮೂಗಿಡದ ನೀರಿನಾಗ ಮುಣಿಮುಣಿಗೆ ಎದ್ರ ಏನ ಫಲ ಆಯ್ತಪ್ಪ. ನಿಂದ ಮನಸ್ಸ ಹೊಲಸಿತ್ತಂದ್ರ ಮೊದಲ ಮನಸ್ಸಿನ ಮೈಲಿಗೆ ಯಾವ ತೊಳಿತಾನ ಅವನಿಗೆ ಮಲ್ಲಯ್ಯನ ದರ್ಶನ ಆಗ್ತದಂತಕ್ಕಂತ ಮಾತ ಬರೀತಾರ ಬಂಧುಗಳೇ. ಆ ಕಾಲದಾಗ ಎದ್ದ ತಕ್ಷಣ ನಿಮ್ಮ ನಾಲಿಗಿಂದ ಏನು ಬರಬೇಕು ಅಂತ ಕೇಳಿದ್ರ ಮರಾಠಿ ಹೋಗುವ ಸಂತ ಬರೀತಾನ ಹರೇ ಮುಖ್ಯ ಮನ ಪುಣ್ಯಾಚ ಗಣನೆ ಕೋನ ಕರಿ ಅಂತಕ್ಕಂತ ಮಾತ ಹೇಳ್ತಾರೆ. ಅದಕ್ಕೆ ನಾಲಿಗೆಗೆ ವಿಚಾರ ಮಾಡೋ ಶಕ್ತಿ ಇಲ್ಲ ಬಂಧುಗಳೇ, ನಾಲಿಗೆಗೆ ವಿಚಾರ ಮಾಡೋ ಶಕ್ತಿ ಇಲ್ಲ, ಮನಸ್ಸಿಗೆ ವಿಚಾರ ಮಾಡೋ ಶಕ್ತಿ ಅದು. ಅದಕ್ಕೆ ಕಣ್ಣ ನೋಡ್ತದ, ಮನಸ್ಸು ಬೇಡ್ತದ. ನೋಡಿದ್ದನ್ನ ಮನಸ್ಸಿನ ಬೆಣ್ಣ ಹತ್ತಿ ತಂದು ಕೊಡಾಕ್ ಹೊಂಟಿ ಅಂದ್ರ ನಿನ್ನ ಗೋರಿ ನೀನೇ ತೋಡ್ಕೊಂಡು ಆಗ್ತದ. ಅದಕ್ಕೆ ಮನಸ್ಸಿನ ಬೆಣ್ಣ ಹತ್ಬೇಡ, ಹರಿಗುಡು ಬೇಡ ನಿನ್ನ ಮನಸ್ಸ ಅಂತಕ್ಕಂತ ಮಾತು ಬರೀತಾರ. ಅದಕ್ಕೆ ನಿಜಗೊಂಡು ಮುಂದೆ ಹೇಳ್ತಾರ. ಏನ್ ಹೇಳ್ತಾರ ಕೇಳಿದ್ರ ಪುಣ್ಯಾತ್ಮರೇ, ಮನಯೇವ ಮನುಷ್ಯಾನ ಕಾರಣಂ ಬಂಧ ಮೋಕ್ಷ ಅಂತ ಹೇಳ್ತಾರ. ಬಂಧಕ್ಕೂ ಮೋಕ್ಷಕ್ಕೂ ಒಂದೇ ಕಾರಣದ, ಅದು ಮನಸ್ಸು ಅಂತಕ್ಕಂಥ ಮಾತು ಹೇಳ್ತಾರೆ. ಎನ್ನ ಆತ್ಮೀಯ ಬಂಧುಗಳೇ, ನಿಮ್ಮ ಮನಸ್ಸನ್ನ ಸದಾವಕಾಲ ಬಂಧುಗಳೇ, ಒಬ್ಬ ಮಾನಭಾವ ಪರಮಾತ್ಮನಂತಕ್ಕೆ ಹೋಗಿ ಒಂದು ವರವು ಬೇಡ್ಕೊಂಡಂತ. ಏನು? ನನಗ ಒಟ್ಟು ನಾ ಹೇಳಿದಂಗ ಕೇಳಬೇಕಂತ ಒಂದು ಆಳ ಕೊಟ್ಟು ಬಿಡಂದತ್. ಪರಮಾತ್ಮ ತಥಾಸ್ತು ಅಂದ. ಆಳು ಬಂತು. ಆಳು ಬಂದ ತಕ್ಷಣ ಪುಣ್ಯಾತ್ಮರೇ ಏನ್ ಕೆಲಸ ಹೇಳದ್ ಭಾಮಿ ತೋಡ ಕ್ಷಣದಾಗ ತೆಗೆದು ಬಿಡ್ತು. ಈ ಊರೆಲ್ಲ ಸ್ವಚ್ಛ ಮಾಡು ಕ್ಷಣದಾಗ ಸ್ವಚ್ಛ ಮಾಡಿತ್ತು. ಎಲ್ಲಾ ಕೆಲಸ ಮುಗಿದು ಪುಣ್ಯಾತ್ಮರೇ, ಎಲ್ಲಾ ಕೆಲಸ ಮುಗಿದು ಬಳಕ ಈ ಮದುವೆಕ್ಕಿಂತ ಮೊದಲ ಅಕ್ಕಿ ಕಾಳಕ್ಕಿಂತ ಮೊದಲು ಹೆಂಗಿರ್ತೈತ್ಲ ಹಂಗ ಮದುವೆ ಆದ ಬಳಕ ಇರಂಗಿಲ್ಲಂತ. ಮದುವೆ ಆಗೋ ಅಕ್ಕಿ ಕಾಳು ಬೀಳಕ್ಕಿಂತ ಮೊದಲು ಏನ್ ಹುರುಪಿರ್ತೈತ್ರಲ್ಲ ಹಂಗ ಮದುವೆ ಆದ ಬಳಕ ಇರಂಗಿಲ್ಲತ್ತ. ಹಂಗ ಏನಾಗಿತ್ತಂದ್ರ ತಪಗಾಟಾಗಿ 8 ಮಂದಿ ಮೊಮ್ಮಕ್ಕಳು ಮದುವೆ ನಡೆದತ್ತ. 8 ಮಂದಿ ಮೊಮ್ಮಕ್ಕಳು ಮದುವೆ ಆಗಿತ್ತಂತ. ಅದ್ರಾಗ ಏನಾಗಿತ್ತಂದ್ರ ಸಣ್ಣ ಹೆಣ್ಮಗಳ ಸೊಸೆಗೆ ಗುಳ್ಳು ಕಟ್ಟುದು ಮರ್ತಿದ್ದತ್ತ ಇವ್ ಪುಣ್ಯಾತ್ಮ. ಬಹಳ ಜನ ಸೇರಿತ್ತು, ಸಾಕಷ್ಟು ಅನುಕೂಲ ಅಡಿಗೆ ಮಾಡಿದ್ರು. ಸಮಯ ಮುಂದ್ ಹೊಂಟಿತ್ತ. ಮಂತ್ರ ನಾವ ಗುಳ್ಳು ಕಟ್ಟವ ಮುಂದ್ ಬರವ, ಮಂತ್ರ ನಾವ ಗುಳ್ಳು ಕಟ್ಟವ ಮುಂದ್ ಬರವ, ಹಿಂಗ ನಡೆದಿತ್ತು. ನಡೆದ ಬಳಕ ಮಂದಿ ಕೇಳಿ ನೀವು ಚಂತಾನ ಮಂತ್ರನ ಓದ್ತಾನ ತಿಳ್ಕೊಂಡು ತೆಳಗಿನೆತ್ತು ಮಂದಿ ಅವರ ಮಂತ್ರ ಅಂದ್ರ ಶುಭಮಂಗಲತು ಓರ್ಯಾಮಸ್ತು ಸದಾಮಂಗಲತು ಒಗದ ಬಿಟ್ರ ಅಕ್ಕಿ ಕಾಳ. ಇವ್ ಕಡಿಗೆ ಹೋಗಿ ಗೂಳು ಕಟ್ಲಾಕ ನಿಂತಿದ್ದ ಗಡಬಡಿಸಿ ಎಲ್ಲಾನ ಗೊಳೆ ಮಾಡ್ಕೊಂಡು ಕೆಳಗ್ ಬಂದ್ ಬಿಟ್ಟಿವ್. ಸಂಜೆ 6 ಗಂಟೆ ಆಗಿತ್ತ. ಮನ್ಯಾಗ ಹೋಗಿ ರೊಕ್ಕ ಲೆಕ್ಕ ಮಾಡ್ತಿದ್. ದಕ್ಷಿಣ 8 ಮಂದಿ ಕೊಟ್ರು. 8 ಅಂದ್ರ 16 ಆಯ್ತು. ಹೆಣ್ಣಿನವ್ರ ಕಡೆ ಗಂಡಿನವ್ರ ಕಡೆ. ನಾ ಈ ಗಾಡ್ಯಾಗ ಬರೋ ಕಾಲಕ್ಕೆ ನಮ್ಮಲ್ಲಿ ಒಬ್ರು ಮದ್ವಿ ಮಾಡ್ಕೊಂಡು ಅವ್ರು ಬಂದಿದ್ರ. ಒಬ್ಬ ಬಂದ 500 ಕೊಟ್ಟ. ಯಪ್ಪ ಮತ್ ಇದು ಪವಣ್ಯಾರ ಕಡಿದಾತ ನಮ್ದೊಂದು ತಗೋರ್ಲತ್ತ. ಕೊಟ್ಟಿದಿಲ್ಲ ಇಲ್ರಿಪ್ಪ, 2 ಕಡದ್ ಬೇಕಾತತಿ ಅಂದ. ಹಂಗಿವ್ರು 2 ಕಡದ ಲೆಕ್ಕ ಮಾಡೋ ಕಾಲಕ್ಕ ಏನಾಗಿತ್ತಂದ್ರ ಸಣ್ಣಕ್ಕೆ ಸೊಸಿಗೆ ಗುಳ್ಳು ಕಟ್ಟುದು ಮರ್ತ ಬಿಟ್ಟಿದ. ತಗೊಂಡು ಮನೆಗೆ ಬಂದಿದ್ದು. ದಗದಗ ಹಾತಾತ ಅಂದ. ಊರಾಗ ದೊಡ್ಡವ್ರ ಮನಿತಾನಿದ್.
ನಾಳೆ ಗೊತ್ತಾದ್ರೆ ನನ್ನ ಪರಿಸ್ಥಿತಿ ಏನಾಕ ತಿಳ್ಕೊಂಡು ಸಂಜೆ 6:30 ಆಗ್ಲಕ್ಕ 7 ಆಗ್ಲಕ್ಕ ಬಂದಿದ್ದು ಯಾರ್ಯಾರು ಎಲ್ಲೆಲ್ಲಿ ಕೂತಿದ್ರು ಅಲ್ಲೇ ಮನ್ಕೊಂಡಿದ್ರು. ಆ ಮನ್ಯಾಗ ಪುಣ್ಯಾತ್ಮರೇ ಆ ಸಣ್ಣ ಸೊಸೆ ಹೆಣ್ಮಗಳು ಬಂದು ಹೊರಗೆ ಕಟ್ಟಿ ಮೇಲೆ ಮಕ್ಕೊಂಡಿದ್ಳು. ಇವ್ರು ನೋಡಿದ್ರು ಮಂತ್ರಿಗಾರ, ಇದು ಬೇಸೆ ತಿಳ್ಕೊಂಡು ಮನೆಗೆ ಹೋಗಿ ಗುಳ್ಳು ತರಬೇಕು, ತಂದು ಕತ್ತಲಾಗ ಕಟ್ಟಿ ಹೋಗಿ ಬಿಡ್ಬೇಕಂತ ತಿಳ್ಕೊಂಡು ಮನೆಗೆ ತರ್ಲಾಕ್ ಹೋದ. ಆ ಮನ್ಯಾಗ 80 ವರ್ಷದ ಅಜ್ಜಿ ಇದ್ದಳು. ಹೊರಗೆ ಬಂದ ಅರಿಸಿನ ಮೈ ಹೆಣ್ಮಕ್ಳು ತಂಗಿ ಹೊರಗೆ ಮನ್ಕೋಬಾರ್ದವ, ನೀವು ಒಳಗೆ ಹೋಗ ತಿಳ್ಕೊಂಡು ಆ ಮದುಮಗಳಿಗೆ ಒಳಗೆ ಕಳಿಸಿ ಮುದುಕಿ ಹೊರಗೆ ಹೋಗಿ ಬಂದು ಕಟ್ಟಿ ಮಕ್ಕೊಂಡಿತ್ತಲ್ಲಿ. ಗೊತ್ತಾಗೈತಿ ನಿಮಗ್ ಬಾಳ ಬೆರಕಿನ ಮಂದಿ. ಅವ್ ಕತ್ಲ್ಯಾಗ ಬಂದು ಗುಳು ಕಟ್ಟಿ ಬಿಟ್ಟ. ಮುಂಜಾನೆ ಅದು ಆಯಿ ಮದುವೆ ಆಗೈತಿ, ಆಯಿ ಮದುವೆಗೆ ಚಾಲು ಆಯ್ತು. ಹಂಗ ನಿಮ್ ಡ್ರೋನ್ ಗದ್ದಲ್ದಾಗ ಯಾರಿಗ್ ಕಟ್ಟಬೇಡ್ರಿ. ಇನ್ನೊಂದು ತಾಸು ಸುಮ್ ಕುಂಡ್ರಿ. ಬಹಳ ಸುಂದರವಾಗಿ ಪ್ರವಚನ ಪೀಠಿಕೆ ಆರಂಭಗೊಂಡದ. ಬಂಧುಗಳೇ, ಮನೆಯೊಳಗಿರ್ತಕ್ಕಂಥ ಟ್ರೆಜರಿ ಲಾಕ್ ಮಾಡ್ಲಕ್ಕೂ ಒಂದೇ ಅದ, ತೆರಿಲಕ್ಕೂ ಒಂದದ. ಹಂಗ ಜೀವನದೊಳಗ ಪುಣ್ಯಾತ್ಮರ ನರಕಕ್ಕೂ ಹೋಗ್ಬೇಕು ಅನ್ನೋ ಇಚ್ಛೆ ಇದ್ರೂ ಒಂದದ, ಅದೇ ಸ್ವರ್ಗಕ್ಕೆ ಹೋಗ್ಬೇಕಂತಕ್ಕಂಥ ಇಚ್ಛೆ ಇದ್ರು ಕೂಡ ಅದೇ ಅದ. ಅದಕ್ಕೆ ನಿಜಗೊಂಡ್ರು ಬರೀತಾರ, ಮನ ಏವ ಮನುಷ್ಯನ ಕಾರಣಂ ಬಂದ ಮೋಕ್ಷೋ. ಬಂಧಕ್ಕ ನರಕಕ್ಕ ಬಿಡುಗಡೆಗೆ ಕಾರಣ ಯಾವ್ದೈತೆ ಅಂತ ಕೇಳಿದ್ರೆ ಮನಸ್ಸು. ಅದಕ್ಕೆ ಅಕ್ಕ ಹೇಳ್ತಾಳ, ಲೋಕದ ಚೇಷ್ಟೆಗೆ ರವಿ ಬೀಜ, ಕರ್ಣಂಗಳ ಚೇಷ್ಟೆಗೆ ಮನದ ಬೀಜ. ಎನಗುಳ್ಳುದೊಂದು ಮನ ನಿನಗೆ ಒಡಿವೆರಿಪಿದಾದರೆ ಎನಗೆ ಭವವುಂಟೆ ಚೆನ್ನ ಮಲ್ಲಿಕಾರ್ಜುನ, ಎನಗೆ ಭವವುಂಟೆ ಅಂತೂ ಬರೀತ. ಅದನ್ನೇ ಪುಣ್ಯಾತ್ಮರೇ ಊರ ಮುಂದಿರ್ತಕ್ಕಂಥ ಆಗಿನ ಕಾಲಕ್ಕೆ ಗರತಿ ಹೆಣ್ಮಗಳು ಹಾಡ್ತಿದಳಂತ. ಊರ ಮುಂದಿರುವ ಕೊರವೆನಗೆ ಎನ್ನ ಮಗಳನ್ನ ಕೊಟ್ಟರೆ ಬೀಸನಿಕೆ ಗಾಳಿ ಎನಗಿಲ್ಲ ನೋಡ ಅಂತ ಹಾಡ್ತೇಳಂತ. ಊರ ಮುಂದಿರೋ ಕೊರವೆ ಯಾರ್ರಿ? ಅವನ ಪರಮಾತ್ಮ ರೀ. ಅದಕ್ಕೆ ಬಸವಣ್ಣ ಬರಿತಾನ, ಮನೆ ಒಳಗ ಮನೆಯ ಒಡೆಯ ಇದ್ದಾನೋ ಇಲ್ಲೋ, ಹೊಸ್ತಲಲ್ಲಿ ಹುಲ್ಲುಟ್ಟಿ ಮನೆ ಒಳಗ ರಜ ತುಂಬಿ ಮನದೊಳಗ ಹುಸಿ ತುಂಬಿ ಅಂತ ಬರೀತಾರ ಬಂಧುಗಳೇ. ಮನೆ ಒಳಗ ಮನೆಯ ಒಡೆಯ ಇದ್ದಾನೋ ಇಲ್ಲೋ. ಇವತ್ತು ಪುಣ್ಯಾತ್ಮರಿ ಇಷ್ಟೆಲ್ಲಾ ಸಿದ್ಧರ ಪ್ರಸಿದ್ಧಿಯನ್ನು ಪಡಿಬೇಕಾಗಿತ್ತಂದ್ರ, ಕೆರೆಸಿದ್ದಪ್ಪ ಇವತ್ತು ಕೂಡ ಇಚ್ಛಾ ಮಾಡಿದ ನಡಿಬೇಕಾದ್ರ ಪುಣ್ಯಾತ್ಮರೇ ಮನಸ್ಸ ಅವ್ರು ಹೇಳ್ದಂಗೆ ಕೇಳಾಕತ್ತಿದ್ದ ಸಿದ್ಧರು ಮನಸ್ಸು. ನಮ್ದು ಹೆಂಗಾಗೈತಿ ಅಂದ್ರ ಮನಸ್ಸು ಏನ್ ಹೇಳಾಕತ್ತಿದ್ದು ನಾವು ಕೇಳಾಕತ್ತಿದೀವೋ, ಅವರಿಗೆ ನಮ್ಗ ಇಷ್ಟ ವ್ಯತ್ಯಾಸ ಆಗೈತಿ. ಅದಕ್ಕೆ ಮನಸ್ಸನ್ನ ಪುಣ್ಯಾತ್ಮರ ಕಟ್ಟಿ ಆಳತಕ್ಕಂಥವ್ರಿಗೆ ಮಹಾತ್ಮರಂತ ಕರೀತಾರ, ಮಣ್ಣನ್ನ ಆಳ್ತಕ್ಕಂಥವ್ರಿಗೆ ಮಹಾರಾಜರಂತ ಕರೀತಾರ. ಮನಸ್ಸು ಆಳಿರ್ತಕ್ಕಂಥವ್ರು ಮಹಾತ್ಮರು, ಅವರು ಸಿದ್ಧರು, ಸಂತರು, ಜ್ಞಾನಿಗಳು, ಆತ್ಮಜ್ಞಾನಿಗಳಂತ ಕರೀತಾರ ಪುಣ್ಯಾತ್ಮ. ಅದಕ್ಕೆ ನಾನೇನ್ ಹೇಳಿನಿ, ನಾಲಿಗೆಗೆ ವಿಚಾರ ಮಾಡೋ ಶಕ್ತಿ ಇಲ್ಲ, ಮನಸ್ಸಿಗೆ ರುಚಿ ನೋಡೋದು ಗೊತ್ತಿಲ್ಲ. ಮನಸ್ಸಿಗೆ ರುಚಿ ನೋಡೋದು ಗೊತ್ತಿಲ್ಲ, ನಾಲಿಗೆಗೆ ವಿಚಾರ ಮಾಡೋದು ಗೊತ್ತಿಲ್ಲ. ಅದಕ್ಕ ಪುರಂದರದಾಸರು ಮೂಲ ಪದ್ಯದ ಸಾರ ಏನು ಅಂತ ಕೇಳಿದ್ರ, ಆಚಾರವಿಲ್ಲದ ನಾಲಿಗೆ. ಆಚಾರ ಬೇಕ್ರಿ, ವಿಚಾರ ಬೇಕು. ಆಚಾರ ಪುಣ್ಯಾತ್ಮರೇ ನೀತಿ ಅಂತ ಕರೆದಾರ ನಿಜಗೊಂಡ್ರು. ನೀತಿ ವಿಧನಾಗು, ನೀನು ಮೊದಲು ನೀತಿವಂತಾಗ್ರೆ. ಅದಕ್ಕೆ ನಿಮಗೊಂದು ಮಾತು ಹೇಳ್ತಾನೆ ಪುಣ್ಯಾತ್ಮರೇ, ನಿಮಗ ಸಂಪತ್ತ ಕೇಳಂಗಿಲ್ಲ, ಐಶ್ವರ್ಯ ಕೇಳಂಗಿಲ್ಲ. ಮೇಯಾಗ ಪುಣ್ಯಾತ್ಮರ 10 ತೊಲೆ ಬಂಗಾರ ಹಾಕಿದ್ರು ಕೂಡ ಇವತ್ತಿನ ದಿನಮಾನದಾಗ ನಿಮ್ಮನ್ನ ಯಾರೂ ಶ್ರೀಮಂತ ಕರೆಯಂಗಿಲ್ಲ. ಆದರೆ ನಿನ್ನಲ್ಲಿ ನೀತಿ ಅಂತಕ್ಕಂಥದ್ದು ಇತ್ತು ಅಂದ್ರ, ಪಂಕ್ತಿ ಅಂತಕ್ಕಂಥ ಇತ್ತಂದ್ರ ಬಹಳ ನಡತಿ ಚಲೋ ಐತ್ರಿ, ನಡತಿ ಬಹಳ ಚಲೋ ಐತಿ ಅಂತಕ್ಕಂಥ ಮಾತು ಹೇಳ್ತಾರಲ್ಲ. ಅದಕ್ಕೆ ಪುಣ್ಯಾತ್ಮರೇ ಬಲ್ಲವ್ರು ಹೇಳ್ಯಾರ, ಒಮ್ಮನೆ ಹೇಳುದು ಇಮ್ಮನೆ ಕೇಳುದು. ಇಮ್ಮನೆ ಕೇಳುದು ಪುಣ್ಯಾತ್ಮರೇ, ನೀನು ಒಂದು ನುಡಿದಿ ಅಂದ್ರ ಅದ್ರ 2 ಪಟ್ಟದಂಗ ನಡೆದು ತೋರಿಸ್ಬೇಕಂತ. ನಡಿಲಿಕ್ಕೆ ಹೇಳಿಕ್ ಉಪದೇಶ ಮಾಡಕ್ ಬಹಳ ಸುಂದರವಾಗಿ ಬರ್ತದ, ಆದ್ರೆ ನಡಿದು ಬಹಳ ಕಷ್ಟದ ಇವತ್ತಿನ ದಿನಮಾನದಲ್ಲಿ. ಏನಾಗಿತ್ತು ಅಂದ್ರೆ ನಮಗ ಹೇಳು ಚಟ ಬಿದ್ದತಿ, ನಿಮಗ ಕೇಳು ಚಟ ಬಿದ್ದತಿ, ನಡ್ಯಾವ್ರು ಬೇಕಲ್ಲ. ಹಂಗ ನಡೆದು ಹೋದ್ರು ನಮ್ಮ ಸಿದ್ಧರು, ಹಂಗ ನಡೆದು ಹೋದ್ರು ಇವತ್ತಿನ ದಿನಮಾನದ ಶತಮಾನದ ಸಂತರು, ಸಿದ್ದೇಶ್ವರ ಮಹಾಶಿವ ಯೋಗಿಗಳು ನಡೆದ್ರು ಬಂಧುಗಳೇ. ಅದಕ್ಕೆ ನಾವೆಲ್ಲ ಅರ್ಥ ಮಾಡ್ಕೋಬೇಕು. ಏನು ಅಂತ ಕೇಳಿದ್ರೆ ಬದಲಾವಣೆ ಮಾಡ್ತಾರ. ವೇಮನ ಪುಣ್ಯಾತ್ಮರ ಎಂತ ಪಾಪದ ಕೆಲಸ ಮಾಡ್ತಿದ್ದ ಅಂತ ಕೇಳಿದ್ರ ತಾವೆಲ್ಲ ಆ ಲೋಕಕ್ಕೆ ಹೋಗಿ ಬರಬೇಕು. ವೇಮನ ಹೇಮರಡ್ಡಿ ಮಲ್ಲಮ್ಮನ ಮೈದುನ
ಎಂತ ಕೆಲಸ ಮಾಡ್ತದಕ್ಕೆ ಇದ್ದದ ಸಂಪತ್ತನ್ನೆಲ್ಲ ವೇಸಿ ಮನೆಯನ್ನು ತುಂಬುತ್ತಿದ್ದ. ಆದರೆ ಅಂತ ವ್ಯಕ್ತಿಯನ್ನ ಮನಸ್ಸು ಪರಿವರ್ತನೆ ಮಾಡಬೇಕಾಗಿತ್ತಂದ್ರ ನೀತಿವಂತ, ಪಥ್ಯವಂತ, ಆಚಾರವಂತಳಾಗಿರತಕ್ಕಂತ ಹೇಮರೆಡ್ಡಿ ಮಲ್ಲಮ್ಮನ ಮೂಗಿನಲ್ಲಿರ್ತಕ್ಕಂಥ ಒಂದೇ ಒಂದು ನತ್ತು ತಂದು ಕೂಡ ತಿಳ್ಕೊಂಡು ವೇಸಿ ಅಪೇಕ್ಷೆ ಪಟ್ಟಾಳ. ವೇಮನ ಆ ಮಾತಿಗೆ ದಾಸಾಗ್ಯಾನ, ಒಯ್ದು ಕೊಟ್ಟಾನ. ಆ ಹೆಣ್ಮಗಳು ಬರೇ ಪುಣ್ಯಾತ್ಮರು ಮೂಗಿನಲ್ಲಿ ಸಹಿತ ಇಟ್ಕೊಳ್ಳುವಂತ ತಾಕತ್ತಾಗಲಿಲ್ಲ. ಆ ತಾಯಿ ಹೇಳ್ಯಾಳ, ಈ ನತ್ತ ಇಟ್ಕೋಬೇಕಾರ ಬಹಳ ಪಂಕ್ತಿ ಗಚ್ಚಿದ್ದವ್ರು ಬೇಕಪ್ಪ, ನೀನು ಒಯ್ಬೇಡ. ಆದ್ರೂ ನಿನ್ನ ಮನಸ್ಸು ನಾನು ನೋಯಿಸುದಿಲ್ಲ, ನೀನು ಪರಿವರ್ತನೆ ಆಗ್ಬೇಕು, ನೀನೊಬ್ಬ ಮಹಾನ್ ಯೋಗಿ ಆಗ್ಬೇಕಂತ ನನ್ ಕನಸದ. ಹೆಂಗ ಕೊಂತೆವನ ಕನಸ ಇತ್ತಲ್ಲ ಭಾವನ ಗೌಡಿಕೆ ಭಾವಗಾಗಲೇ ತಿಳ್ಕೊಂಡು ಮಲ್ಲಮ್ಮನ ಕನಸು ಏನಿತ್ತಕ್ಕೆ ಇದ್ರ ಒಬ್ಬ ಯೋಗಿಯನ್ನಾಗಿ ಮಾಡಬೇಕಂತಕ್ಕಂಥದ್ದು. ಅದೇ ನತ್ತನ್ನು ಓದ ಬರೇ ಪುಣ್ಯಾತ್ಮರ ತೋಟಗಳು ಸಹಿತ ಆಗಲಿಲ್ಲ. ಆ ವೇಮನ ಪುಣ್ಯಾತ್ಮರೇ ದುರಾಚಾರಿ ಹೋಗಿ ಪುಣ್ಯಾತ್ಮರ ಶಿಷ್ಟಾಚಾರಕ್ಕೆ ಬಂದು ಬಿಡ್ತಾನ, ಮಹಾನ್ ಯೋಗಿ ಅನಿಸ್ಕೋತಾನ. ಮನಸ್ಸು ಪುಣ್ಯಾತ್ಮರಿ ಪರಿವರ್ತನೆ, ಬದಲಾವಣೆ. ಅದಕ್ಕೆ ಬಂಧುಗಳೇ, ನನ್ನ 12 ದಿವಸ ನೀವು ದಿನ 2 ತಾಸು ದುಡಿಸ್ಕೊಂಡ್ರಿ. ನನ್ನ ದುಡಿಮೆ ವ್ಯರ್ಥ ಆಗಬಾರ್ದಾಗಿತ್ತಂದ್ರ ನಾನು ಹೇಳ್ತಕ್ಕಂಥ 1 ಮಾತುಗಳರೆ 2 ಮಾತುಗಳರೆ ನಿಮ್ಮ ಬದುಕಿನಲ್ಲಿ ಅಳವಡಿಸ್ಕೊರೆ ತಿಳ್ಕೊಂಡು ನಿಮಗೆ ಅತ್ಯಂತ ಕಳಕಳಿಯಿಂದ ಹೇಳ್ತಾ ಇದ್ದೀನಿ. ಯಾಕಂದ್ರ ನಾನೆಲ್ಲೇ ಪ್ರವಚನಕ್ಕೆ ಹೋಗ್ಲಿ, ಎದಕ್ಕೆ ಹೋಗ್ಲಿ, ನನ್ನ ಕನಸ ಏನು ಅಂತ ಕೇಳಿದ್ರೆ ನನ್ ಗುರು ಹೇಳಿರ್ತಕ್ಕಂಥ ಗಂಟನ್ ನನ್ನ ತಲೆ ಮೇಲೆ ಹೊತ್ತುಕೊಂಡು ಗುರುವಿನ ಆಳಾಗಿ ಪುಣ್ಯಾತ್ಮರೇ ಹಳ್ಳಿಗೆ 1 ರಾತ್ರಿ ಪಟ್ಟಣಕ್ಕೆ ಪಂಚರಾತ್ರಿ ಅಂತ ಗುರು ಕೊಟ್ಟಿರ್ತಕ್ಕಂಥ ಜ್ಞಾನದ ಗಂಟ ನಿಮಗೆ ಮುಟ್ಟಿಸ್ಬೇಕಂತಕ್ಕಂಥ ಒಂದೇ ಒಂದು ಗುರಿ ಇಟ್ಕೊಂಡು ಸಂಚಾರ ಮಾಡ್ತಾ ಇದ್ದೀವಿ.